ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಗಳೇ, ಈ ನಕಲಿ ಬಳೆಗೋಸ್ಕರ ನಿನ್ ಕೈ ಸುಟ್ಕೊಳ್ಳೋದು ಬೇಡ ಕಂದ. ಆದ್ರೆ ಚಿಕ್ಕಿ, ಇಲ್ಲ ಮಗಳೇ, ಇಲ್ಲ. ಈ ಮಗಳೇ, ಇದು ನಕಲಿ ಅಲ್ವೇ ಅಲ್ಲ. ಇದು ನಕಲಿ ಆಗಿದ್ರೆ ಕಪ್ಪಾಗ್ಬಿಡ್ತಿತ್ತು, ಹೀಗೆ ಹೊಳಿತಾ ಇರ್ಲಿಲ್ಲ. ಇದು ಅಸ್ಲಿ. ಯಾರೋ ನಿನಗೆ ಮೋಸ ಮಾಡಿದ್ದಾರೆ. ಏನಾಯ್ತು ನನ್ ರಾಣಿ? ಇನ್ನೂ ದುಡ್ಡಿನ ವ್ಯವಸ್ಥೆ ಆಗ್ಲಿಲ್ವಾ? ವಿಕ್ರಮ್, ಮಗಳೇ, ನೀನ್ ಹೆದ್ರಬೇಡ. ನಾನ್ ನಾಳೆ ನಿನ್ ಜೊತೆ ಬರ್ತಾ ಇದ್ದೀನಿ ಚಿನ್ನದ ಅಂಗಡಿಗೆ. ಹೇಗ್ ನಕಲಿ ಅಂತಾನೆ ನೋಡೋಣ. ಹೆದ್ರಬೇಡ. ವಿಕ್ರಮ್ ಕಂಡ್ರೆ ಎಲ್ರಿಗೂ ಭಯ. ಚಿನ್ನದ ವ್ಯಾಪಾರಿ ಒಪ್ಕೊಂಡಿಲ್ಲ ಅಂದ್ರೆ? ಚಿನ್ನನು ಹೊಳಿಬೇಕು ಅಂದ್ರೆ ಅದನ್ನ ಬೆಂಕಿಗೆ ಹಾಕ್ಲೇಬೇಕು. ಮಾನವ ಜೀವನ ಕೂಡ ಹಾಗೇನೆ. ಕಷ್ಟದ ಪರಿಸ್ಥಿತಿಯನ್ನ ಬುದ್ಧಿವಂತಿಕೆಯಿಂದ ಸಂಭಾಳಿಸಿದ್ರೆ ಆಗ ಪ್ರತಿ ಕಷ್ಟನೂ ಸುಲಭ ಅನ್ಸುತ್ತೆ. ವೈನಿಧಿ ತನ್ನ ಹೊಳಪನ್ನ ಬೆಂಕಿಗೆ ದುಂಕಿ ಪಡ್ಕೋತಾಳೆ. ಆದ್ರೆ ಒಂದು ಅವಕಾಶದ ಅಗತ್ಯ ಇದೆ. ಅದು ಸ್ವತಃ ಅವಳ ಹತ್ರ ಬರುತ್ತೆ. ಏನ್ ಅದೃಷ್ಟ ಮಾಡಿದ್ಯಮ್ಮ ನೀನು. ಪೂರ್ತಿ ಮದುವೆ ಆರ್ಡ್ರು ಒಂದೇ ದಿನದಲ್ಲಿ ಸಿಕ್ಬಿಡ್ತು. ನಾಳೆವರೆಗೂ ಟೈಮ್ ಇದೆ, ಮಾಡ್ಕೊಡು. ಇಷ್ಟು ದೊಡ್ಡ ಆರ್ಡರ್, ಅದು ನಾಳೆಗೆನಾ? ಅಯ್ಯೋ ಮಾಡಮ್ಮ, ನಿಂದು ಲೆಹಂಗಾ ಆರ್ಡರ್ ಕೊಟ್ಟಿದ್ದೀನಿ, ಅದು ಸಿಗುತ್ತೆ. ಅದ್ರ ಜೊತೆ 15,000 ಸಿಗುತ್ತೆ.